ನಿನ್ನ ಹುಡುಗಿ ಬಂದಾಳು. ಏನ್ ಮಾಡ್ಲತ್ತೀನಿ ಇಲ್ಲಿ ಏ ಮಲ್ಲ ನಿನ್ ಹುಡುಗಿ ಬಂದಾಳ ಅದಕ್ಕೆ ಹೋದ್ರನ್ನ ಎಲ್ಲಿ ಅಲ್ಲಿ ಮಲ್ಲ ಬಾ ತೋರ್ಸ್ತಾನೆ. ಅಮ್ಮ ಹಜಾರ್ನು ನೋಡ್ರಚ್ಚು, ಬೆಂಗಳೂರಿಗೆ ಹೋದ್ಮೇಲೆ ನಾನು ಮರಿಬೇಡ. ಇದು ತಗೋ ನನ್ನ ನೆನಪಿನೋಸ್ಕರ ಗಿಫ್ಟ್. ಸರಿ ಆಯ್ತು. ಏನ್ ರಚ್ಚಿ ಬೆಂಗಳೂರು ಹೋದ ಫುಲ್ ಚೇಂಜ್ ಆಗಿಲ್ಲ? ಹಾಗೇನಿಲ್ಲ ರಾಹುಲ್, ಭಾಳ ದಿನ ಬಿಟ್ಟು ನೋಡಾತಿಲ್ಲ, ಹಂಗ ಅನ್ಸಾತೈತಿ ನಿಂಗ. ಬಿಸಿಲು ಭಾಳ ಐತಿ, ಆ ಕಡೆ ಕೂತ್ ಮಾತ್ರ ಏನ್ ರಚ್ಚಿ ಬೆಂಗಳೂರು ಹೋದ್ಮೇಲೆ ನಾನು ಮರ್ತಿ ಅನ್ಕೊಂಡಿದ್ದಾನ. ಏ ರಾಹುಲ್, ಅದೇಂಗ್ ಮರೆಯಕ್ಕಾಗುತ್ತೋ? ಸಣ್ಣರಿದ್ದಾಗಿಂದ ಆಡಿ ಕೂಡಿ ಬೆಳ್ದೀವಿ ನಾವು. ಮತ್ ನಾ ಸಣ್ಣವ್ರದಾಗ ಏನೇನ್ ಮಾಡ್ತಿದ್ದೆ ನೆನಪೈತಿ? ಹಾ ನೆನಪೈತಿ. ಏನ್ ಹೇಳೋಣ? ಸಣ್ಣರಿದ್ದಾಗ ಇಬ್ರು ಸೇರಿ ಎಮ್ಮಿ ಆಕಳು ಮೇಯ್ಸಾಕ್ ಹೋಗ್ತಿದ್ವಿ. ಆಮೇಲೆ ಶಾಲಿ ಒಳಗಡೆ ಕುಂಟೆ ಪಿಲ್ಲೆ ಆಡ್ತಿದ್ವಿ. ಇಷ್ಟೇ ಮುಗಿತಾನ? ಹಾ. ಇನ್ನೊಂದು ಮರ್ತೀನಿ. ಏನು? ಹಳ್ಳದ ದಂಡೆ ಹಾಕುತ್ತ ಗುಬ್ಬಿ ಗೂಡ ಕಟ್ಟಿ ಆಡಿದ್ದೆ, ನೆನಪಿಲ್ಲ ನಿನಗೆ? ಹಾ ನೆನಪೈತೆ. ನಾವ್ ಆಟ ಆಡೋದ್ ನೋಡಿ ಕವಿ ಒಂದ ಹಾಡನೆ ಬರ್ತಾನ ಅದ್ರ ಮ್ಯಾಗಿನ. ಯಾವ್ದು ಗೊತ್ತನದ? ಯಾವ್ದು ಹೇಳು? ಹಳ್ಳದ ದಂಡ್ಯಾಗ ಗುಬ್ಬಿಯ ಗೂಡ ಕಟ್ಟಿ ಆಡಿದು ನೀ ಮರ್ತಿಯೇನ. ಮಸ್ತ್ ಐತ ಹಾಡ. ನೀ ಬೆಂಗಳೂರು ಹೋಗುವಾಗ ನನ್ನ ನೆನಪು ಮರಿಬಾರ್ದು ಅಂತೇಳಿ ನಿನಗೊಂದು ಗಿಫ್ಟ್ ಕೊಟ್ಟಿದ್ದೀನಿ, ನೆನಪೈತೇನ? ನೆನಪಷ್ಟಲ್ಲ, ಅದನ್ನ ನೋಡಿ ನಿನ್ನ ನೆನೆಸ್ಕೊಳ್ದೆ ಇರೋ ದಿನಾನೇ ಇಲ್ಲ. ಲೇ ರಚ್ಚು, ನೀ ಎಷ್ಟೊಂದು ಇಷ್ಟಪಡ್ತೀವಿ ಅಂತ ನಾ ಕನಸು ಮನಸ್ಸಲ್ಲಿ ಹೇಳ್ಕೊಂಡಿರಲಿಲ್ಲ ಕಣೆ. ನಾನು ಕೊಟ್ಟಿರೋ ಗಿಫ್ಟ್ ಎಷ್ಟು ಜೋಪಾನ ಇಟ್ಕೊಂಡಿ ಅಂದ್ರೆ ನನ್ನ ಪ್ರೀತಿ ಎಷ್ಟು ಜೋಪಾನ ಇಟ್ಕೊಂಡಿರ್ಬೋದು. ಈ ನಿನ್ನ ಪ್ರೀತಿಗೆ ಸೋತೇನೆ. ನಾನಷ್ಟೇ ಅಲ್ಲ, ನೀನು ಕೂಡ ನನಗೋಸ್ಕರ 10 ವರ್ಷ ಕಾಯ್ತಿದೀಯಾ. ನಿನ್ ಪ್ರೀತಿಗೂ ನಾನು ಸೋತಿದ್ದೀನಿ. ಯಾರು? ಅಯ್ಯೋ, ನಾನು ನಿನ್ಗೆ ಹೇಳೋದೇ ಮರ್ತಿದ್ದೆ. ಸಣ್ಣರಿದ್ದಾಗಿಂದ ನಾವಿಬ್ರು ಲವ್ ಮಾಡ್ತಾ ಇದ್ದೀವಿ. ರಚಿ ಯಾರು ಗೊತ್ತಾಗಲಿಲ್ಲ? ಇವನು ವಿಷ್ಣು ಅಂತ, ನನ್ನ ಬೆಸ್ಟ್ ಫ್ರೆಂಡ್.
ಹಾಯ್ ಬ್ರೋ, ನಿಮ್ಮ ಹೆಸರು? ಹಾಯ್ ವಿಷ್ಣು. ಓಕೆ. ಸರಿ ರಾಹುಲ್, ಫಸ್ಟ್ ನಿನಗ ಮೀಟ್ ಆಗ್ಬೇಕಂತ ನಾ ಇನ್ನೂ ಮನೆಗೂ ಹೋಗಿಲ್ಲ. ಈಗ ಹೆಂಗೂ ಮೀಟ್ ಆಗಿದ್ದೀನಿ, ಅಪ್ಪ ಅಮ್ಮ ವೇಟ್ ಮಾಡ್ತಿರ್ತಾರೆ, ಹೋಗ್ತೀನಿ. ಓಕೆ ಓಕೆ, ಬಾಯ್ ರಾಹುಲ್. ಗಪ್ ನಿನಗೆ ಇಡಕ್ಕೆ ಬರಲ್ಲ, ನಡೆಸ್ತೀನಿ ಗಪ್. ದೋಸ್ತ, ಏನೋ ದೋಸ್ತ ಫುಲ್ ಖುಷಿ ಒಳಗದಿಲ್ಲ? ಖುಷಿ ಆಗಡ್ರಿ ಹೆಂಗೋ ದೋಸ್ತ? 10 ವರ್ಷ ಆದ್ಮೇಲೆ ನಾನು ಹುಡುಗಿ ಬಂದಾಳ, ಖುಷಿ ಡಬಲ್ ಖುಷಿ ಆಗೈತೆ ನನಗೆ. ದೋಸ್ತ 10 ವರ್ಷ ಆದ್ಮ್ಯಾಗ ನಿನ್ ಹುಡುಗಿ ಬಂದಾಳ ಅಂತ ಹೇಳಿ ಜೀವಕ್ ಜೀವ ಕೊಡು, ಈ ಕುಚ್ಕೊಂಡ್ ಮರಿಬೇಡಪ್ಪ. ಹಂಗೇನಿಲ್ಲ ದೋಸ್ತ, ಹುಡುಗಿ ನಾನು ಹಾರ್ಟಲ್ಲಿ ಇದ್ರ ನೀನು ನನ್ನ ಬ್ಲಡ್ ಇದೆಯೋ ದೋಸ್ತ. ನೀ ಹೇಳೋ ಮಾತು ಖರೆ ಐತಿ, ಇದೇ ಖುಷಿಗೆ ಒಂದ್ ಕಪ್ ಚಾ ಹೇಳತ್ ನಡಿಲ್ಲ. ಚಾ ಅಷ್ಟೇ ಯಾಕೋ ದೋಸ್ತ, ನಡಿ ದಾಬಾಕ್ ಹೋಗೋಣ. ದೋಸ್ತ ನನಗೆ ದಾಬಾ ಬೇಡ, ಚಾ ಅಷ್ಟೇ ಹೇಳತ್ತಿ, ನಡಿ. ಆಯ್ತು ನಡಿ. ರಚ್ಚು, ಈ ಜಾಗ ನೆನಪೈತೆ ನಿನಗೆ? ಫಸ್ಟ್ ಪ್ರಪೋಸ್ ಮಾಡಿದ್ದು ಹುಡುಗನ, ಫಸ್ಟ್ ಪ್ರಪೋಸ್ ಮಾಡಿದ ಜಾಗನ, ಫಸ್ಟ್ ಪ್ರಪೋಸ್ ಮಾಡಿದ ದಿನಾನ ಯಾವ್ದೇ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಮರೆಯಕ್ ಸಾಧ್ಯನೇ ಇಲ್ಲ. ರಚ್ಚು, ನೀ ಬೆಂಗಳೂರು ಹೋದ್ಮೇಲೆ ಎಲ್ಲ ಮರ್ತೈತೆ ಅನ್ಕೊಂಡಿದ್ನಿ, ಆದ್ರೆ ನಿನಗೆಲ್ಲ ನೆನಪೈತೆ ನೋಡ್ರಿ. ಹಾಗೇನಿಲ್ಲ, ನಾನು ಯಾವ್ದನ್ನು ಮರೀತಿಲ್ಲ. ಹಂಗ ನಿನಗೊಂದ್ ಕ್ವಶನ್ ಕೇಳ್ಬೇಕು ನಾ. ಏನ್ ಕೇಳ? ನಿಜವಾದ ಪ್ರೀತಿ ಅಂದ್ರೆ ಏನು? ನನ್ನ ಪ್ರಕಾರ ನಿಜವಾದ ಪ್ರೀತಿ ಅಂದ್ರೆ ದುಡ್ಡಿನಿಂದ ಹುಡುಗಿಯನ್ನ ಮೇಂಟೈನ್ ಮಾಡೋದು ನಿಜವಾದ ಪ್ರೀತಿ ಅಲ್ಲ, ಪ್ರೀತಿಯಿಂದ ಮೇಂಟೈನ್ ಮಾಡೋದೇ ನಿಜವಾದ ಪ್ರೀತಿ. ಹೌದು, ನೀವ್ ಹೇಳಿದ್ದು ಕರೆ ಐತಿ. ದುಡ್ಗೋಸ್ಕರ ಯಾರನ್ನೂ ಪ್ರೀತಿ ಮಾಡ್. ಆಯ್ತು, ನನಗೋಸ್ಕರ ಇಟ್ಟು ನೈಟ್ ಬಂದಿ, ನಡಿ ತಿರ್ಗಾಡಿ ಬರೋಣ ಎಲ್ಲಾರ, ನಡಿ. ನಾ ಬೆಂಗಳೂರಿಂದ ರಚಿತನ್ ಸಂಬಂಧ ಬಂದಿರೋದು ವೇಸ್ಟ್ ಆಗಕಂತೈತಿ. ಒಟ್ಟು ಅವ್ನು ಕೊಂದಾದ್ರು ಅದನ್ನ ಪಡ್ಕೊಳ್ಳೇಬೇಕು. ರಚನೇಂದ್ರ, ಭಾಳ ಲೇಟ್ ಆಗೈತಿ, ಈಗ ನಿನಗೆ ಮನೆ ಬಿಟ್ಟು ಬರ್ತಾನ, ನಡಿ. ವಿಷ್ಣು, ಅವ್ರು ಯಾರಂತ ಗೊತ್ತಾಗ್ಲಿಲ್ಲ. ಇವ ಬಿಜಾಪುರ ಫ್ರೆಂಡ್ ಇವ. ಎಲ್ಲ ಎಲ್ಲಿ ನಿಮ್ಮ ಹುಡುಗ ಕಾಣತಿಲ್ಲಲ್ಲ? ಅವ್ನ್ಗೇನೋ ಕೆಲಸ ಐತಂತ ಬರಕಾಗಲ್ಲಂತ ಫೋನ್ ಮಾಡಿ ಹೇಳ್ದ. ಏನ್ ಅಂತ ದೊಡ್ಡ ಕೆಲಸ? ಮೀಟಿಂಗ ಅಥವಾ ಡೇಟಿಂಗ? ಸಾಕ್ ಮುಚ್ಕೊಂಡಿರೋ, ಅವನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಅಲ್ಲ ನಿಂಗೆ? ಏ ವಿಷ್ಣು, ಯಾಕೆ ಬೇಕು ನಂಗೆ ಅವ್ರ ವಿಷಯ? ಸರಿ ಬಿಡುವ, ನಿಮ್ಮ ಹುಡುಗ ಶಾಜಾನ, ನೀ ಮಮತಾಜ, ನಿಮ್ ಲವ್ ವಿಷಯನ ನಮ್ಗೆ ಆಗ್ಬೇಕು ನಟ್ರಿ. ಏನವ ಹೀರೋಣಿ, ಅಲ್ಲಿ ನೋಡಲ್ಲಿ. ನೀನು ಹುಡುಗನ ಬಗ್ಗೆ ಮಾತಾಡಿದ್ರ ಸಿಟ್ಟು ಬರ್ತಾ ಇತ್ತು, ಈಗ ನೋಡಲ್ಲಿ ಯಾ ಹುಡುಗಿ ಜೊತೆ ಮಾತಾಡೋದ ನೋಡಲ್ಲಿ. ಲವ್ ಮಾಡತ್ರ ಯಾರ ಮಾತು ಕೇಳಲ್ಲ ಅಂತ ಹೇಳ್ತಿದ್ದಿ, ಸಣ್ಣ ವಯಸ್ಸಿಗೆ ಪ್ರೀತಿ ಹೇಳ್ತಿದ್ದಿ, ಈಗ ನೋಡಲ್ಲಿ ನಿನ್ ಕಣ್ಣಾರಲ್ಲಿ ನೀನೇ ನೋಡಿದಿಲ್ಲ. ಬರೀ ಸ್ವೀಟ್ ಬಗ್ಗೆ ನಾ ಮಾತಾಡ್ಬೇಕಾಯ್ತು ಕಾರಕ್ಕ. ಇದ ಒಂದು ಡೈಲಾಗ್ ಬಿಟ್ರಿ ಇನ್ನೇನು ಇಲ್ಲ. ನನ್ಗಿದೆಲ್ಲ ಇಷ್ಟ ಆಗಲ್ಲ, ನಿಂಗೆ ಬೇಕಾದ್ರೆ ಇನ್ನೊಂದು ತಗೊಂತೀನಿ. ಯಾಕೆ ರಚ್ಚು ಇಷ್ಟ ಸಿಟ್ ಮಾಡ್ಕೊಳತ್? ಏನಾಗೈತಿ? ಈಗೀಗ ಟ್ರೋಲ್ ಅಂತೇಳಿ ದಿನ ಒಂದು ಹುಡುಗಿನ ತೊಗೊಂಡ್ ತಿರ್ಗಾಡೋ ಮಕ್ಕಳು ಭಾಳ ಆಗ್ಯಾರ. ನೀ ಬರೋಬ್ಬರ ಹೇಳಿದ್ಲೇ ಮಗನೇ, ಯಾಕಂದ್ರೆ ಪ್ರೀತಿಸೋರ್ ಮಧ್ಯೆ ಕಡ್ಡಿ ಆಡ್ಸೋ ನಿನ್ನಂತ ಬಡ್ಡಿ ಮಕ್ಳು ಇದ್ದೇ ಇರ್ತಾರ. ರಾಹುಲ್, ರಾಹುಲ್
ರಾಹುಲ್ ರಾಹುಲ್ ನಿತ್ಕೋ ರಾಹುಲ್. ನೆಂದ್ರು ಡಾರ್ಲಿಂಗ್ ಅಲ್ಲಾಗು ರಚಿತಾ. ಲೋ ಆನಂದ, ನನ್ಗೆ ಆಲ್ರೆಡಿ ಹುಡುಗ ಇದ್ದಾನೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಬೇರೆ ಹುಡುಗಿ ನೋಡ್ಕೋ. ನೆಂದ್ರ ನಾ ಬೇರೆ ಹುಡುಗಿ ನೋಡ್ಕೋಬೇಕಾದ್ರ ಅವಾಗ ನೋಡ್ಕೋತಿದ್ದೆ. ನೀ ಅಂದ್ರೆ ನನ್ಗೆ ಇಷ್ಟ. ಆನಂದ, ಅರ್ಥ ಮಾಡ್ಕೋ ಪ್ಲೀಸ್. ಅದೇ ನನಗೆ ಗೊತ್ತಿಲ್ಲ, ಒಟ್ಟ ನೀ ನನಗೆ ಬೇಕು. ನಿನ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲನಾ? ನೀ ಹಿಂಗೆ ಕೇಳಂಗ್ ಕಾಣಲ್ಲ. ರಾಹುಲ್, ನನ್ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದೀಯಾ? ನಾನೇನ್ ತಪ್ಪು ಮಾಡಿದ್ದೀನಿ? ಅವ್ನ ಆತರ ಮಾತಾಡ್ತಾನಂತ ನನ್ಗೇನ್ ಗೊತ್ತಿತ್ತು? ತೆಗಿಯ ಕೈನ. ಅಷ್ಟ್ ಕೈ ಮುಟ್ಟಿದ್ರು ಸುಮ್ನೆ ಐತಿದಲ್ಲ, ನಾಚಿಗೆ ಆಗ್ಬೇಕು ನಿನಗೆ. ಯಾರವ? ಅವ ನನ್ 10th ಫ್ರೆಂಡು. ನಿನ್ನ ಬಾಜು ಇರೋ ಫ್ರೆಂಡ್ ಇಂಥ ಲೋಪರ್ ನನ್ನ ಮಕ್ಕಳೇನಾ? ಹೌದು, ನನ್ ಫ್ರೆಂಡ್ಸ್ ಲೋಫರ್ ಇರ್ಬೋದು. ನೀನೇನ್ ದೊಡ್ಡ ಸಾಚನ? ಯಾವ್ದೋ ಹುಡುಗಿ ಜೊತೆ ಹಲ್ಕಿಸ್ಕೊಂಡ್ ಮಾತಾಡ್ತಾ ಇದ್ದೆ. ಫೋನ್ ಮಾಡಿದ್ರೆ ಪಿಕ್ ಮಾಡಕ್ ಆಗಿಲ್ವಾ ನಿಂಗೆ? ನಿನ್ ಬಾಜು ಬೇರೆ ಹುಡುಗಿ ಇದ್ರೆ ನನ್ ನೆನ್ಪೇ ಆಗಲ್ವಲ್ಲ ನಿಂಗೆ? ರಚ್ಚು ನನ್ನ ಫ್ರೆಂಡು ಭಾಳ ದಿನ ಆದ್ಮೇಲೆ ಸಿಕ್ಕಿದ್ರು, ಅದಕ್ಕೆ ಮಾತಾಡ್ಕೊಂಡು ನಿಂತಿದ್ದೆ. ಹಾಗಾದ್ರೆ ಫೋನ್ ಯಾಕೆ ಕಟ್ ಮಾಡ್ದೆ? ರಿಶೀವ್ ಮಾಡ್ಬಿಟ್ಟು ಹೇಳ್ಬೋದಿತ್ತಲ್ವಾ? ರಚ್ಚು, ನಾ ಒಂದು ಹುಡುಗಿ ಜೊತೆ ಅದೇನಂದ್ರೆ ನೀನು ಸಹಿಸ್ಕೊತಿದ್ದೆ. ರಚ್ಚು, ಯಾರು ಹೇಳಿದ ಮಾತು ಕೇಳಬೇಡ, ನನ್ನ ಮುಖ ನೋಡಿ ಮಾತಾಡ. ಸಾರಿ ರಾಹುಲ್, ಇನ್ನೊಂದ್ಸಲ ಈ ತರ ಮಾಡಲ್ಲ. ಆಯ್ತು ನೋಡಿ. ದೋಸ್ತ 3 ಮಂದಿ ಹೋಗೋಣ. ಅತ್ತೆ ಬ್ಯಾಡ ದೋಸ್ತ, ಪೊಲೀಸರು ನೋಡಿದ್ರೆ ಬಗ್ಗಶ್ ಬಗ್ನಿಗೆ ಉಂಟಾನ ಇರ್ತಾರೆ. ನೀವಿಬ್ರು ಹೋರಿ, ನಾ ಆಟೋಗೆ ಬರ್ತೀನಿ. ಅಲ್ಲೇ ಬಾ, ಸುಪ್ಪಂಗಿರ್ ಬಾ. ಆಯ್ತು ಬರ್ತೀನಿ. ನೋಡ್ರಿ ಶಟ್, ಈ ಮಗನ್ ನೋಡಿ ನನಗೆ ತಡ್ಕೊಳಕ್ಕಾಗಲ್ಲ. ಈ ಮಗನ್ ಏನ್ರ ಮಾಡಿ ಹೊಡೆದು ಕಲಾಸ ಮಾಡಬೇಕು. ಭೂತ್ನಾಕೆರ್ಯಾಗ ಒಂದ್ ಹುಡುಗಿ ಬಂದಿತ್ತು, ಬಾರಿ ತಿಂಡಿಲಿ ಇತ್ತು. ಎಬಸ್ಬೇಕಲ್ಲ ಮತ್ತೆ? ನಾ ಎಬಸ್ಬೇಕಂದ್ರ ಅವ ನನಗ್ ಬೇಕತ್ ಕೂತಾನ. ನೀರ್ ಎಬಸಿಲ್ಲ? ನಮಗ್ ಬೇಕಲ್ಲ ಎಲ್ಲ ಇರ್ಕೊಟ್ ನಾವೇನ್ ಮಾಡೋಣ? ಹಳೆ ವಿಷಯ ಬಿಟ್ಟೆ ನಂಗತ್ತ. ನಮಗ್ ಬೇಕಲ್ಲ ಮತ್ತೆ ನೀ ಟ್ರೈ ಮಾಡೋಗ್ಲ ಮತ್ತೆ ಅವ್ರೆ ಎಲ್ಲಿಗೋಗಿ ಸುಚ್ಚಾಗಿ ನೋಡ, ಯಾವ ಹುಡುಗಿಯಾರು ನೋಡಾತಿಲ್ಲ ನಾನು. ತಲೆ ಬಸ್ರ ಹುಡುಗಿಯಾರು ಮಾಡಲ್ಲ ಏನ? ಇಂಥವ್ರಿಗೆ ಯಾರು ಬಿಡ್ಬೇಕಲ್ಲ, ನಮ್ಮಂತವ್ರು ಎದಕ್ಕೆ? ನಾರ ಸಟ್ ಮಾಡ್ಕೋಬೇಕಂದ ನಂದ್ರಾಗಿ ಎಲ್ಲ ಬಂದ್ ಕಾಲಾಗ್ಬಿಟ್ಟು ಅಡ್ಡ. ಅವ್ನು ಪ್ರತ್ಯೇಕ ಬಿಡ್ಬೇಕಿಲ್ಲ, ಏನಾರ ಮಾಡ್ತಿದ್ದವ. ನೀ ಯಾಕೆ ಹೋಗ್ಬೇಕು ನೋಡು. ದೋಸ್ತಿನ ಹೆಂಗ್ ಬಿಟ್ಕೊಡ್ಲಾಕ್ ಬರ್ತಿ? ಎಲ್ಲ ಬೇಕೇ ಇಲ್ಲ, ಎಲ್ಲ ಬೇಕೇ. ಹಾ ಹಿಂಗ ಈ ವಿಷಯದಾಗ ನನಗೂ ಬೇಕೇ. ದೋಸ್ತಿನೇ ಆಸ್ತಿ ಅಂತ ಮಾಡ್ಕೊಡವಲ್ಲ ದೋಸ್ತ, ನೀ ಏನ್ ತಿಳ್ಕೊಂಡಿ? ನನ್ನ ದೋಸ್ತ ಇಲ್ಲೇ ರೌಡಿಗಳ ಜೊತೆ ನಿಂತಾನ, ಹೋಗಿ ವಿಚಾರಿಸ್ಕೊಂಡ್ ಬರೋಣ. ಹಾಯ್ ಬ್ರೋ. ಹಾಯ್ ಮಚ್ಚಿ, ಹಿಂಗ್ ಬಂದಿದ್ದಿ? ಏನಿಲ್ಲ, ಸುಮ್ ಬಂದಿದ್ದೆ. ಒಂದ್ ಡೀಲ್ ಐತಿ ಮಾಡಿದ್ರಿ? ಏನ್ ಹೇಳ, ನಮ್ಮ ಅಣ್ಣ ಇರುತ್ತೆ ಅಂದ್ವಾಗ. ಈ ಫೋಟೋದಾಗ ಅದಲ್ಲ ಇವತ್ತು ಡಿಬೇಕಾಗಿದ್ದು ಇವನ್ನ ಹಾ ನಮ್ಮ ಅಣ್ಣಗ್ ತೋರಿಸ್ ನೀರು. ನಮ್ಮ ಅಣ್ಣ ಡೀಲ್ ಎಲ್ಲ ಮಾಡ್ತೀನಿ. ನಿನ್ ಫ್ರೆಂಡ್ ಬೆಂಗಳೂರಿಂದ ಬಂದಾನ. ಇವ್ ನೋಡಿ ಗೊತ್ತಾ, ಈ ಫೋಟೋದಲ್ಲಿ ಅದಲ್ಲ ಈ ಮಗನ್ ಎಟ್ ಬೇಕಾದ್ರೆ ದುಡ್ಡು ತಗೋರಿ, ಈ ಮಗನ ಒಟ್ಟು ಮುಗಿಸಿ. ಹಂಗದೆ ಈ ಫೋಟೋದವ ನೋಡು, ನನಗೊಬ್ಬ ಹೊಡ ಅಂತ ಇದ್ದಿದ್ದೆ, ಅವನ ನೋಡಿವ. ದೋಸ್ತ, ಈ ಚಾನ್ಸ್ ಬರೋಬ್ಬರಿ ಸಿಕ್ಕೈತಿ. ಇಂಥ ಚಾನ್ಸ್ ಯಾವಾಗ ಸಿಗುದಿಲ್ಲ ನೋಡ್ತಾವ. ಅದ್ರೊಳಗೆ ಇವ ರೊಕ್ಕಾನು ಕೊಡ್ತಾನ ತಿಳಿಯಾನ. ಇವ್ ಮಿಸ್ ಆದ್ರೆ ಮತ್ತೆ ಚಾನ್ಸ್ ಇಂಥದ್ ನಮ್ಗೆ ಸಿಗಲ್ಲ. ಈಗ ಹೊಡೆದ್ ಬಿಡ್ನು, ಬರೋಬ್ಬರಿ ಐತಿ. ಏ ಹಂಗೆ ದಡಗನ ಹುಡ್ಕೋದ್ ಬೇಡ, ಮೊದಲು ಕೇಳ್ಕೊಂಡು ಎಲ್ಲಿದ ಅಂತೇಳಿ ಕೇಳಿ. ಬ್ರೋ, ಇವ ಎಲ್ಲಿ ಸಿಗ್ತಾನ? ಇಲ್ಲಿ ಗಾರ್ಡನ್ ಇರ್ಬೋದು ನೋಡ್ರಿ. ನೋಡ್ತೇವೆ ಗಡದಾನ ಗಾಡಿ ಹೊಡ್ಕೊಂಡು ಹೋಗಿ ಬರೋ. ರಾಹುಲ, ಮೊನ್ನೆ ನಾನು ಆತರ ಮಾತಾಡಿದ್ರಿಂದ ನಿನ್ ಮನ್ಸಿಗೆ ಏನಾದ್ರು ನೋವಾಯ್ತಾ? ನೋಡ್ರಚ್ಚು, ನನ್ನ ಮನ್ಸಿಗೆ ನೋವಾಗಿಲ್ಲ. ಈ ತರ ಮಾತಾಡೋ ಮೊದ್ಲೇ 10 ಸಲ ವಿಚಾರ ಮಾಡಿ ಮಾತಾಡ್ಬೇಕು. ಈ ತರ ಮಂದಿ ಮಾತು ಕೇಳಿ ಎಷ್ಟೋ ಪ್ರೇಮಿಗಳು ದೂರ ಆಗ್ಯಾರ ಗೊತ್ತಾ? ಏನು ತಿಳಿದೆ ಮಾತಾಡ್ಬಿಟ್ಟೆ. ಸಾರಿ. ಓಕೆ. ಏನ್ ದೋಸ್ತ ಪಾರಿಗಿರಿ ಏನ್ ಮಾತಾಡ್ಲತ್ತೀರಿ? ಏನಿಲ್ಲ ದೋಸ್ತ್, ನೀನ್ ಹೇಳಿದ್ನ ನಿನಗ ಅದೇ ಐತಿ. ಬಾ ಕುಂದ್ರ. ನೋಡ್ರಿ ರಚಿತಾ, ಪ್ರತಿಯೊಬ್ಬ ಪ್ರೀತಿಸೋ ಪ್ರೇಮಿಗಳ ನಡ್ಬಾರ್ಕ ಜಗಳ ಸಹಜ. ಅದನ್ನ ಅನುಸರಿಸಿಕೊಂಡು ಹೋಗೋದ ನಿಜವಾದ ಪ್ರೀತಿ ಅಂತಾರೆ. ಆಯ್ತು ಅಣ್ಣ, ಇನ್ ಮುಂದೆ ಈ ತರ ಆಗ್ತಿರೋ ತರ ನೋಡ್ಕೊಂತೀನಿ. ನೋಡು, ನಿಮಗೆ ಇನ್ನೊಂದು ಮಾತು ಹೇಳ್ತೇನೆ. 10 ವರ್ಷದಿಂದ ನೀವು ಪ್ರೀತಿ ಕಾಯ್ಕೊಂಡ್ ಬಂದಿರಲ್ಲ, ನೀವೇ ನಿಜವಾದ ಪ್ರೇಮಿಗಳ. ಪ್ರತಿದಿನ ಪ್ರತಿ ಕ್ಷಣ ನನ್ನ ಹುಡುಗನ್ ನೆನೆಸ್ದೇ ಇರೋ ದಿನಾನೇ ಇಲ್ಲ. ನೀವು ಅಷ್ಟೇ ಅಲ್ಲ, ಇವನು ಕೂಡ ಯಾವ ಹುಡುಗಿನೂ ಕಣ್ಣು ಮುಂದ್ ಬಂದ್ರೆ ಕಣ್ಣು ಹೆಚ್ಚೈತಿ ನೋಡಂಗಿಲ್ಲ.
ನೋಡ್ರಿ ನೀವ್ ಇಂಥ ಹುಡುಗನ್ ಪಡ್ಯಾಕ ಪುಣ್ಯ ಮಾಡಿರ್ಬೇಕ. ಇರ್ಲಿ ಬಿಡು ದೋಸ್ತ, ಅವ್ ಹೇಳಕ್ ನಿಂತ್ರ ಜನಗಳ ಸಾಲಂಗಿಲ್ಲ. ಇರ್ಲಿ ಬಿಡು. 1 ಸೆಕೆಂಡ್ ರಚಿತ, ಫೋನ್ ಐತೆ ಅಮ್ಮಂದ. ಅಮ್ಮ ದೋಸ್ತ ಅದು ಉಳ್ದಂಗೆ ಕಾಣಿಸ್ತಾವ. ಇದೇ ಒಳ್ಳೆ ಟೈಮ್ ಹಾಕಿ ಹೊಡೆದ ಬನ್ನಿ. ನೋಡ್ರಿ ಇದನ್ನೇ ತಂಗ ಕಡಿ ಬಂದ ರಾಹುಲ್, ಎಷ್ಟೊತ್ತು ಫೋನಲ್ಲಿ ಮಾತಾಡ್ತೀಯ? ನಿನ್ ಜೊತೆ ಏನೋ ಇಂಪಾರ್ಟೆಂಟ್ ಮಾತಾಡ್ಬೇಕು, ಬೇಗ ಬಾ. ಓಕೆ ಅಮ್ಮ, ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಸ್ವಲ್ಪ ನಾನು ಹುಡುಗಿ ಬಂದವ ನಡಿ. ಈಗ ಬೇಡ, ಮತ್ತೆ ನೋಡ್ನ. ಆಕಿ ಬಂದ್ರೆ ಏನಾಯ್ತು? ಆ ಮಗನು ಹೊಡೆದ ಬಿಡೋನು. ಏ ಬೈ, ಈಗ ಒಂದ್ ಪೆಗ್ ಬದ್ದೈತಿ, ಪೆಗ್ ಇಡೋಷ್ಟ್ರೊಳಗೆ ಅವ್ನು ಇಟ್ಟೇ ಬಿಡ್ನು. ನಡ್ರ ಹಾಕಿದ್ರೆ ಏನಾಯ್ತ? ಅವ್ ಮಗನ್ ಹೊಡೆದ ಏಕ್ ಮಾರ್ ದೋತು ಕೂಡ ಮಾಡೋನು. ಆಕಿನ ಮುಂದ ಅವ್ನಿಗೆ ಹೊಡೆದ್ರ ಆಕಿನ ಪ್ರೀತಿ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಕೈತೆ ಅವ್ನ ಮುಂದೆ. ಬೇಡ, ಟೈಮ್ ನೋಡಿ ಹೊಡಿಬೇಕು. ನೀವು ನೋಡ್ರಿ, ನಾ ಅವ್ರ ಕಡೆ ಹೋಗ್ಬಾರ್ದು. ನೋಡ್ರಲ್ಲೇ ಹೋಗೋಣ ನೋಡ್ರಿ ನಾವು. ಬಾಯ್. ಬಾ ವಿಷ್ಣು, ರಾಹುಲ್ ಬಂದ ಅಂತ ಹೇಳಾರ್ದ ಬಂದ್ಬಿಟ್ಟೆ, ಸಾರಿ. ಇರ್ಲಿ ಬಿಡು. ಅದ್ ಬಿಡು, ನಾವ್ ಇಲ್ಲಿದ್ದೀವಿ ಅಂತ ನಿನ್ಗೆ ಗೊತ್ತಾಯ್ತು? ಲವರ್ಸ್ ಪಾರ್ಕ್ ಇದೆ ಇಲ್ಲ, ಅದಕ್ಕೆ ಇಲ್ಲೇ ಇರ್ತಿರೋದು ಬಂದೆ. ಹೌದಾ? ನೀವು ಮಾತಾಡ್ಕೊಳ್ಳಿ ನಿಮ್ಮ ಪರ್ಸನಲ್ ವಿಷಯ. ರಚು, ನಮ್ಮ ಮನ್ಯಾಗಂತೂ ನೋ ಟೆನ್ಷನ್, ಒಪ್ಕೊಂಡಾರ. ನಮ್ಮ ಮನೆಗೂ ನೋ ಪ್ರಾಬ್ಲಮ್. ಮತ್ತೇನು ಹೊಡೆದ್ರಲ್ಲೇ ಕೆಲಸ. ಅಮ್ಮ, ನಿಮ್ಮಿಬ್ಬರು ಮದ್ವಿ ಅಗದಿ ಧೂಮ್ ಧಾಮ್ ಮಾಡೋನು. ವರ್ಷ ಕೋಲೂರ, ಮಾಳು ನಿಪ್ನಾಳ ಇವ್ರ ಎಲ್ಲಾರು ತಂದು ಆರ್ಕೆಸ್ಟ್ರಾ ಹಚ್ಚಿ ತಿಂಡಿಲಿ ಮಾಡಿ ಹೋಗ್ಬಿಡೋಣ. ಡಿಜೆ ಹಚ್ತಾರಪ್ಪ ಮಕ್ಕಳು. ನಾಳೆ ಇವ್ರಿಗೆ ಅಲ್ಲಿಗೆ ನಸ್ತೀನಿ. ಇಲ್ಲಿ ಕೂತ ಟೈಮ್ ಪಾಸ್ ಮಾಡೋದು ಬೇಡ, ಅಲ್ಲೇ ಮದುವೆ ಡೇಟ್ ಫಿಕ್ಸ್ ಮಾಡ್ಕೊಂಡ್ಬರೋಣ. ಅಶೋಕ್ ಗುರುಗಳ ಕಡೆ ಹೋಗಿ. ಅಶೋಕ್ ಗುರುಗಳ ಕಡೆ ಬೇಡ, ಅವ್ರ ಕಾಕನ ಮಗ ವಿಜಯ್ ಕುಮಾರ್ ಗುರುಗಳು ಇನ್ಸ್ಟಾದಾಗ ಟ್ರೆಂಡ್ ಅದಾನೀಗ, ಅವ್ರ ಕಡೆ ಹೋಗಿ ಡೇಟ್ ಫಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಮುಂದೆ ಬಾಳೆ ಎಲ್ಲ ಚಂದ ನಡೀತೈತಿ. ನಾರ್ಷ್ ಹೋಗ್ಬರೋಣ. ನರ್ಸ್ ಓಕೆ ಬರೋ, ಹೋಗ್ಬರ್. ನರ್ಸ್ ಎಲ್ಲಿದೆ ಬಾಯ್? ಅವ್ರ ಮದುವೆ ಫಿಕ್ಸ್ ಮಾಡಕ್ ಹೊಂಟಾರ. ಇವತ್ತು ಹೊಡೆದ ಬಿಡು ನೋಡಿ ನರ್ಸ್. ಓಕೆ ಬ್ರೋ, ಈ ಕಡೆ ಬರತ್ತಾರ ನೋಡ್ಲಿ, ರೋಡಿಗೆ ನಿಂದಿರ್ತೇವೆ. ಯಾವ ಗಾಡಿ ಅಡ್ಡಾಕಿರೋ? ಅಲ್ಲೋ, ಅವತ್ತು ನಾ ಆಕಿ ಪ್ರಪೋಸ್ ಮಾಡ್ರೆ ಅವತ್ತು ನಾನು ಹೊಡೆದು ಕಳಿಸಿ. ಇವತ್ತ ನಾನು ಗ್ಯಾಂಗ್ ಸಮೇತ ಬಂದೀನಿ. ಆಕಿನ ಮುಟ್ತಾನೆ. ನೀನು ದಮ್ಮಿದ್ರ ತಡಿ. ವಿಷ್ಣು, ಆನಂದ ಮತ್ತೆ ಅವ್ರ ಗ್ಯಾಂಗ್ ನಲ್ಲಿ ಸೇರ್ಕೊಂಡು ರಾಹುಲ್ ನಾವು ಹೊಡಿತಿದ್ದಾರೆ. ಪ್ಲೀಸ್ ಹೆಲ್ಪ್ ಮಾಡು ವಿಷ್ಣು. ಯಾಕೆ ಹೊಡಿತಿದ್ಯಾ? ನಾನು ಬೆಂಗಳೂರಿಂದ ಬಂದಿರೋದು ಫ್ರೆಂಡ್ ಆಗಿ ಅಲ್ಲ, ನೀನು ಗಂಡ ಆಗ್ಬೇಕಂತ ಬಂದೀನಿ. ಆದ್ರೆ ನೀ ಆ ಮಗನ ಮದುವೆ ಆಗಕ್ ಬಂದಿಲ್ಲ. ನೀನು ಒಬ್ಬ ಫ್ರೆಂಡ್. ಅಥು, ನಾನು ಇಲ್ಲೇ ಬೇಕಾದ್ರೆ ಸಾಯ್ತೀನಿ ಹೊರತು ನಿನ್ನ ಮಾತ್ರ ಮದ್ವೆ ಆಗಲ್ಲ. ಆ ಮಗನ ಉಳಿಸಿರ್ನೇ ನೀ ಮದುವೆ ಆಗಾಕಿ. ಮುಗಿಸ್ರಲ್ಲ ಆ ಮಗನ. ಯಾವ್ದನ ಹೇಳ್ತಾವನ? ಈ ಮಗ ಹೆಂಗೂ ಸಾತ ನಡ್ರಲಿ ಹೋಗೋಣ. ರಾಹುಲ್, ರಾಹುಲ್ ಎಲ್ಲ ಮಕ್ಕಳು ಆಟ ಆಗಿದ್ವಿ. ಇನ್ನು ನಮ್ಮ ಪ್ರೀತಿ ಯಾರು ಬರಂಗಿಲ್ಲ. ಈ ವಿಡಿಯೋದಲ್ಲಿ ಏನು ತಿಳ್ಕೊಂಡ್ರಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ.
ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.